ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ದಸರಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೆ ರಜೆ ಕೊಡದೆ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಸರ್ಕಾರ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ರೂ ಕೂಡ ಹಿಂದೂ ಹಬ್ಬದ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೆ ತರಗತಿ ನಡೆಸಲು ಅನುಮತಿ ನೀಡಿದವರು ಯಾರು? ಆ ಶಾಲೆಗಳಿಗೂ ರಜೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಡಿಡಿಪಿಐ ಕಚೇರಿಗೆ ತೆರಳಿ ಡಿಡಿಪಿಐ ಅವರಿಗೆ ಆಗ್ರಹ ಮಾಡಿದ್ದಾರೆ. ಆ ಆಗ್ರಹದ ಬೆನ್ನಲ್ಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಧಾರವಾಡ ಜಿಲ್ಲೆಯ ಎಲ್ಲಾ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ದಸರಾ ರಜೆ ಘೋಷಣೆ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಸರ್ಕಾರವೇ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ, ಆದರೆ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಮಾತ್ರ ಹಿಂದೂ ಹಬ್ಬದ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ ತರಗತಿಗಳನ್ನು ನಡೆಸ್ತಾ ಇದೆ. ಆ ಶಾಲಾ ಆಡಳಿತ ಮಂಡಳಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ ಬಿಇಒಗಳ ಸಭೆ ನಡೆಸಿದ ಡಿಡಿಪಿಐ ಇದೀಗ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಕ್ರಿಸ್ಮಸ್ ರಜೆ ಅವಧಿಯನ್ನ ದಸರಾ ಅವಧಿಯಲ್ಲಿ ತೆಗೆದುಕೊಂಡು ಅದನ್ನು ಸರಿದೂಗಿಸಬೇಕು ಎಂಬ ಸರ್ಕಾರದ ಸುತ್ತೋಲೆಯೇ ಇದೆ. ಈಗ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಪರೀಕ್ಷೆ ನಡೆಸ್ತಾ ಇದ್ದು ಅವುಗಳನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ಕೊಡಲಾಗಿದೆ ಎಂದು ಡಿಡಿಪಿಐ ಹೇಳಿದ್ದಾರೆ. ಒಟ್ಟಾರೆ ಶ್ರೀರಾಮ ಸೇನೆ ಆಗ್ರಹದಿಂದಾಗಿ ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳಿಗೂ ಕೂಡ ಇದೀಗ ರಜೆ ಘೋಷಣೆ ಮಾಡಲಾಗಿದ್ದು ಪರೀಕ್ಷೆಗಳನ್ನು ನಾಳೆಯಿಂದಲೇ ಸ್ಥಗಿತಗೊಳಿಸಿ ಡಿಡಿಪಿಐ ಅವರು ಆದೇಶ ಮಾಡಿದ್ದಾರೆ. ಈ ಸದ್ಯ ಸ್ಕೂಲ್ಗಳಿಗೆ ಅದು ಸರ್ಕಾರ ಸುತ್ತೋಲೆ ಪ್ರಕಾರ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮುಂದೆ ಕ್ರಿಸ್ಮಸ್ ರಜೆಯನ್ನು ಇಲ್ಲಿ ಒಂದು ವಾರ ಇಲ್ಲಿ ದಸರಾ ರಜೆ ಅವಧಿಯೊಳಗೆ ಹಾಕ್ಕೊಂಡು ಅಲ್ಲಿ ಸರಿದೂಗಿಸ್ಬೇಕು ಅಂತೇಳಿ ಅನ್ನುವಂಥ ಸೂಚನೆ ಇರ್ತದೆ. ಅದಕ್ಕೀಗ ಮತ್ತಿಲ್ಲಿ ಎಲ್ಲ ಸಂಘಟನೆಯವರು ಬಂದು ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಸರ್ ಬಂದಿದ್ದರು. ಈಗ ಎಲ್ಲ ಶಾಲೆಗಳಿಗೆ ಸರ್ಕಾರ ಸುತ್ತೋಲೆ ಪ್ರಕಾರ ನಾವು ಕ್ರಮ ತಗೊಳ್ರಿ ಅಂತೇಳಿ ಸೂಚನೆ ಕೊಡ್ತೀವಿ. ಆದರೆ ಏನು ಪರೀಕ್ಷೆ ನಡೆಸಾಕತ್ತಾರ, ಪರೀಕ್ಷೆ ನಡೆಯುವಂಥದ್ದನ್ನು ಈಗ ನಾಳೆಯಿಂದ ಅದನ್ನು ನಾವು ಸ್ಥಗಿತ ಮಾಡ್ತೀವಿ. ಎಲ್ಲ ಶಾಲೆಗಳಿಗೆ ಸೂಚನೆಗಳಿಗೆ ಕೊಡ್ತೇವೆ. ಎಲ್ಲ ಶಾಲೆಗಳಿಗೆ ಕೊಡ್ತೇವೆ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ಶಿಕ್ಷಣ ಅಧಿಕಾರಿಗಳಿಗೆ ಡಿಡಿಪಿಐ ಮತ್ತು ಬಿಇಒ ಅವರಿಗೆ ಈ ರೀತಿಯ ತಾರತಮ್ಯ ನಡೀತಾ ಇದೆ. ಅಧಿಕೃತವಾದಂಥ ದಸರಾ ರಜೆಯನ್ನು ಘೋಷಣೆ ಮಾಡದೆ ಅವರು ಎಕ್ಸಾಮ್ ಇಡ್ತಾ ಇದ್ದಾರೆ, ಒತ್ತಡ ತರ್ತಾ ಇದ್ದಾರೆ. ಇದು ನೇರವಾಗಿ ಹಿಂದೂ ಸಂಸ್ಕೃತಿ ಸಮಾಜ ಹಬ್ಬಗಳ ಮೇಲೆ ಪ್ರಹಾರ ಆಗಿದೆ. ನೇರವಾಗಿದು ಇದು ಬರೀ ಒಂದು ಎಕ್ಸಾಮು ಅಥವಾ ಒಂದು ದಿನದ ರಜೆದ ಪ್ರಶ್ನೆ ಅಲ್ಲ. ಇದು ವ್ಯವಸ್ಥಿತವಾದಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಕುತಂತ್ರ ನಡೀತಾ ಇದೆ. ಸೊ ನಮ್ಮ ಬ್ರಿಟಿಷರು ಹೋಗಿ 78 ವರ್ಷ ಆಯಿತು. ಆದರೆ ಬ್ರಿಟಿಷರು ಬಿಟ್ಟಂಥ ಇವತ್ತಿಗೂ ಇನ್ನೂ ಕ್ರಿಶ್ಚಿಯನ್ ಸಂಸ್ಕೃತಿ ನಿರಂತರವಾಗಿ ಹಿಂದೂಗಳ ಮೇಲೆ ಹೇರುವಂಥ ಪ್ರಯತ್ನವನ್ನು ನಡೀತಾ ಇದೆ. ಈ ರಜೆ 20ನೇ ತಾರೀಕಿನಿಂದ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 7ರವರೆಗೆ ಅಧಿಕೃತವಾದಂಥ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇವರು ಎಕ್ಸಾಮ್ ಇಟ್ಟಿದ್ದಾರೆ. ಇವತ್ತು ಇವರು ಎಕ್ಸಾಮ್ ನಡೀತಾ ಇದ್ದಾವೆ ಈಗ. ಸೊ ಡಿಡಿಪಿಐ ಇರ್ಬೋದು, ಬಿಇಒ ಇರ್ಬೋದು, ಶಿಕ್ಷಣ ಅಧಿಕಾರಿಗಳಿರ್ಬೋದು, ಇವರು ಏನು ಮಾಡ್ತಾ ಇದ್ದಾರೆ? ಯಾಕೆ ಇವ್ರಿಗೆ ಲಕ್ಷ್ಯ ಕೊಡ್ತಾ ಇಲ್ಲ? ಇವ್ರು ಯಾಕೆ ಪಗಾರ ಕೊಡ್ತಾ ಇದ್ದಾರೆ? ಇವ್ರಿಗೆ ಕಚೇರಿಗಳೇ ಯಾಕೆ? ಇವ್ರ ಪ್ಯೂನ್ಗಳೇ ಯಾಕೆ? ಇವ್ರು ಗಮನಿಸಬೇಕು ಅಂತ ಅನ್ನುವಂಥದ್ದು ಗೊತ್ತಾಗೋದಿಲ್ವ ಇವ್ರಿಗೆ? ನಾವು ಇಲ್ಲಿವರೆಗೆ ಬರಬೇಕಾ? ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ಸಂಸ್ಕೃತಿಯನ್ನು ಮಕ್ಕಳು ಹಬ್ಬ ಮನೆಯಲ್ಲಿ ಆಚರಣೆ ಮಾಡಬೇಕೋ ಇಲ್ಲೋ? ಮುಂದಿನ ಪೀಳಿಗೆ ನಮ್ಮ ಹಬ್ಬಗಳ ಬಗ್ಗೆ ಮಾಹಿತಿ ಇರಬೇಕೋ ಇಲ್ಲೋ? ಸೊ ಇದೆಲ್ಲವನ್ನು ವ್ಯವಸ್ಥಿತವಾಗಿ ಮಮ್ಮಿ ಡ್ಯಾಡಿ ಅಂತ ಹೇಳಿ, ಕೇಕು ಕ್ಯಾಂಡಲು ಅಂತ ಹೇಳಿ ವ್ಯವಸ್ಥಿತವಾಗಿ ಹೂ ಮುಡ್ಕೊಳ್ಳೋಂಗಿಲ್ಲ, ಬಳೆ ಹಾಕ್ಕೊಳ್ಳೋಂಗಿಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ. ಇದು ಎಲ್ಲವೂ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಇದೆಲ್ಲವನ್ನೂ ಗಮನಿಸಬೇಕಲ್ಲ. 99% ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ಹಿಂದೂಗಳಿದ್ದಾರೆ, ಶಿಕ್ಷಕರು ಹಿಂದೂಗಳಿದ್ದಾರೆ, ಸಿಬ್ಬಂದಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ಹಿಂದೂಗಳಿದ್ದಾರೆ. 1% ಕೂಡ ಇಲ್ಲ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತು ಇವರು ಎಲ್ಲ ಕ್ರಿಸ್ಮಸ್ ರಜೆಯನ್ನು ಕೂಡ ಹೇರ್ತಾರೆ. 10 ದಿನ ರಜೆ ಕೊಡ್ತಾರೆ. ಯಾಕೆ? ನಾವು ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲಿದ್ದೀವ, ವ್ಯಾಟಿಕನ್ ಸಿಟಿಯಲ್ಲಿದ್ದೀವ, ಭಾರತದಲ್ಲಿದ್ದೀವ್ರಿ. ಸೊ ಪ್ರತಿಯೊಂದು ಸಂಪ್ರದಾಯ ಪ್ರಕಾರ ಗೌರವಿಸುವಂಥದ್ದು ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಇಲ್ಲ. ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು. ಸೊ ಹಾಗಾಗಿ ಇವತ್ತು ಡಿಡಿಪಿಐನವ್ರಿಗೆ ನಾವು ಪಟ್ಟ ಕೂತ್ಕೊಂಡು ಇವತ್ತು ಬಂದಿದ್ದೀವಿ. ಅವರು ನೇರವಾಗಿ ಅವರು ಈಗಾಗಲೇ ನಿಮ್ಮ ಮುಂದೆನೂ ಹೇಳಿದ್ದಾರೆ, ನಾವು ಲೆಟ್ರ್ ತೊಗೊಂಡೇ ಹೋಗೋರು. ಲೆಟರು ಎಲ್ಲ ಸ್ಕೂಲ್ಗಳಿಗೆ ಹೋಗಬೇಕು. ನಾಳೆಯಿಂದನೇ ರಜೆ ಘೋಷಣೆ ಆಗಬೇಕು ಮತ್ತು ಎಕ್ಸಾಮ್ ರದ್ದಾಗಬೇಕು. ಇದು ಎರಡನ್ನೂ ಪಾಲಿಸದೇ ಇದ್ದರೆ
ಕ್ರಿಶ್ಚಿಯನ್ ಸ್ಕೂಲ್ ಗೇಟ್ಗಳಿಗೆ ಬೀಗ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.